ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಇಸ್ರೇಲ್ ಇರಾನ್ ನಡುವಿನ ಯುದ್ಧದಿಂದಾಗಿ ಅಲ್ಲಲ್ಲಿ ಬೇರೆ ಬೇರೆ ದೇಶಗಳಿಗೆ ತೆರಳಿದ್ದ ಕನ್ನಡಿಗರು ಪಾಪ ಸಿಕ್ಕಾಕೊಂಡಿದ್ದಾರೆ. ಯಾಕೆಂದರೆ ಎಲ್ಲ ಕಡೆನೂ ಕೂಡ ವಾಯುಮಾರ್ಗ ಬಂದ್ ಮಾಡಿದ್ದಾರೆ, ವಿಮಾನಗಳು ಇಲ್ಲ. ಅಬುದಾಬಿಯಲ್ಲಿ ಸಿಲುಕಿ ಕನ್ನಡಿಗರು ಪರದಾಡ್ತಾ ಇದ್ದಾರೆ. ಕನ್ನಡಿಗ ಶಿವನಗೌಡ ಅಂತನ್ಬಿಟ್ಟು ಅಬುದಾಬಿನಲ್ಲಿ ಈಗ ಅವರು ಸ್ಟ್ರಕ್ ಆಗಿದ್ದಾರೆ. ಪ್ರವಾಸಕ್ಕೆ ಅಂತ ಹೋಗಿದ್ದಾರೆ, ಆದರೆ ಅಲ್ಲೇ ಲಾಕ್ ಆಗಿದ್ದಾರೆ. ಯಾಕೆಂದರೆ ವಾಪಸ್ ಬರೋದಕ್ಕೆ ವಿಮಾನಗಳ ಹಾರಾಟ ಇನ್ನೂ ಶುರುವಾಗಿಲ್ಲ. ವಿಮಾನಗಳ ಹಾರಾಟ ಶುರುವಾಗದೆ ಅವ್ರು ಅಲ್ಲಿಂದ ಇಲ್ಲಿಗೆ ಬರೋಕ್ಕಾಗಲ್ಲ. ತುಂಬ ಕಡೆ ಪ್ರಾಬ್ಲಮ್ ಆಗಿದೆ. ಕೆಲವರು ಏರ್ಪೋರ್ಟಲ್ಲೇ ಸ್ಟ್ರಕ್ ಆಗಿದ್ದಾರೆ, ಕೆಲವರು ಅವರವರು ಉಳ್ಕೊಂಡಿದ್ದಂತಹ ಹೋಟೆಲ್ಗಳಲ್ಲಿ ಸ್ಟ್ರಕ್ ಆಗಿದ್ದಾರೆ. ಅಲ್ಲಿನ ಸ್ಥಳೀಯ ಸರ್ಕಾರಗಳು ಏನು ಹೇಳುತ್ತವೋ ಹಾಗೆ ಅವ್ರು ಕೇಳಬೇಕಷ್ಟೇ ಇವಾಗ. ಬಟ್ ನಮ್ಮ ಕಡೆಯಿಂದನೂ ಸರ್ಕಾರಗಳು ಪ್ರಯತ್ನ ಪಡ್ತಾ ಇದೆ ಅವ್ರನ್ನ ಕರೆ ತರೋದಕ್ಕೆ. ಈಗ ಅಬುದಾಬಿಯಲ್ಲಿ ಇರ್ತಕ್ಕಂಥ ಕನ್ನಡಿಗ ಶಿವನಗೌಡ ಅವರೇ ಸಂಪರ್ಕದಲ್ಲಿದೆ, ಅವ್ರನ್ನ ಮಾತಾಡಿಸ್ಬೋಣ. ನಮಸ್ಕಾರ ಶಿವನಗೌಡ ಅವರೇ. ಶಿವನಗೌಡ ಅವರೇ ನಮಸ್ತೆ. ನನ್ನ ಧ್ವನಿ ಕೇಳ್ತಾ ಇದೆಯಾ? ಹಲೋ ಸರ್, ಕೇಳಿಸ್ತಾ ಇದೆಯಾ ನನ್ನ ವಾಯ್ಸು? ಸರ್ ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ. ಹೆಂಗಿದ್ದೀರಾ? ಏನಾದ್ರು ತೊಂದರೆ ಆಗಿದೆಯಾ ನಿಮಗೆ? ಏನಾಗಿದೆ? ತೊಂದರೆ ಏನಾದರೂ ಆಗಿದೆಯಾ ಅಂತ? ತೊಂದರೆ ಏನು ಇಲ್ಲ ಸರ್. ಅಂದ್ರೆ ನಮ್ಗೆ ಇಲ್ಲಿ ಈಗ ನಮ್ಗೆ ಇಲ್ಲೇ ತಂದು ಊಟ ಕೊಡ್ತಾ ಇದಾರೆ. ನಮ್ಗೆ ಡ್ಯೂಟಿ ಅಂದ್ರೆ ಕೆಲಸ ಏನು ಇದು ಮಾಡ್ತಾ ಇಲ್ಲ, ಸಪೋರ್ಟ್ ಮಾಡ್ತಾ ಇಲ್ಲ. ಅಂದ್ರೆ ಇಲ್ಲಿ ಏನು ಡಿಸಿಷನ್ ತಗೊಂಡಿದ್ದಾರೆ ಸರ್ಕಾರ, ಇಲ್ಲಿನ ಸರ್ಕಾರ ಏನ್ ಮಾಡ್ತಿದೆ ನಿಮ್ಮ ಧ್ವನಿ ನನಗೆ ಕರೆಕ್ಟಾಗಿ ಕೇಳಿಸ್ತಿಲ್ಲ ಶಿವನಗೌಡ. ಮತ್ತೆ ನಿಮ್ಮನ್ನು ಕನೆಕ್ಟ್ ಮಾಡ್ತೀನಿ ನಾನು, ಒಂದೇ ಒಂದು ನಿಮಿಷ ಲೈನಲ್ಲಿರಿ. ಶಿವನಗೌಡ ಅವ್ರಿಗೇನೋ ಸ್ವಲ್ಪ ಸಮಸ್ಯೆ ಆಗಿದೆ, ಸ್ಥಳೀಯ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಬುದಾಬಿನಲ್ಲಿ ಸ್ಟ್ರಕ್ ಆಗಿರ್ತಕ್ಕಂಥದ್ದವರು. ಅವರ ವಾಯ್ಸ್ ಮತ್ತೆ ಕ್ಲಿಯರಾಗಿ ಕೇಳಿಸಿದ್ರೆ ಮತ್ತೆ ನಾನು ಅವ್ರನ್ನ ಮಾತನಾಡಿಸ್ತೀನಿ. ಏನೇ ಆದರೂ ಕೂಡ ಇವಾಗ ನೋಡಿ, ದುಬೈನಲ್ಲಿ ಕೆಲವು ಕನ್ನಡಿಗರು ಅಲ್ಲೇ ನೆಲೆಸಿರ್ತಕ್ಕಂಥವ್ರು ನಾವೆಲ್ಲ ಸಪೋರ್ಟ್ ಮಾಡ್ತೀವಿ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದರು ನೆನ್ನೆ. ಅದೇ ರೀತಿ ಅಬುದಾಬಿನಲ್ಲೂ ಕೂಡ ಕನ್ನಡಿಗರ ಸಂಘಟನೆಗಳಿದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಇವರ ಸಹಾಯಕ್ಕೆ ಬರ್ತಾರೆ. ನನ್ನ ಪ್ರಕಾರ ಇದ್ದೇ ಇರುತ್ತೆ. ಅಬುದಾಬಿ, ದುಬೈ, ಶಾರ್ಜಾ ಇಲ್ಲಂತೂ ಇದ್ದೇ ಇರುತ್ತೆ ಕನ್ನಡಿಗರ ಸಂಘ. ಆ ನಂಬರನ್ನು ಕಲೆಕ್ಟ್ ಮಾಡಿಕೊಂಡು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಅಗತ್ಯವಾಗಿ ಇರೋದಕ್ಕೇನು ವ್ಯವಸ್ಥೆ ಬೇಕು, ಊಟ ತಿಂಡಿ ವ್ಯವಸ್ಥೆ ಏನು ಬೇಕು ಎಲ್ಲವನ್ನು ಕೂಡ ಮಾಡಿಕೊಡ್ತಾರೆ. ಆಮೇಲೆ ಈಗ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ. ಶಿವನಗೌಡ ಅವರೇ ಮಾತಾಡಿ ನೀವೇನೋ ತೊಂದರೆ ಬಗ್ಗೆ ಹೇಳ್ತಾ ಇದ್ರಿ, ಮಾತಾಡಿ. ಹೌದು ಸರ್, ಹೌದು, ತೊಂದರೆಗಳಿದೆ ಸರ್. ಇಲ್ಲಿ ಸುಮಾರು ತೊಂದರೆಗಳಿದೆ ಸರ್. ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಮತ್ತೆ ನಮ್ಗೆ ಇಲ್ಲಿ ತುಂಬಾ ಪ್ರಾಬ್ಲಮ್ಸ್ ಗಳಾಗ್ತಾ ಇದೆ. ಅಂದ್ರೆ ನಮ್ಗೆ ಇಲ್ಲಿ ಏನಾಗ್ತಿದೆ ಅಂತಾನೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಮ್ಗೆ ನಿನ್ನೆ ರಾತ್ರಿ ಮೇಲ್ಗಡೆ ಡ್ರೋನ್ ಬಿಟ್ಟಿತ್ತು ಅನ್ಸುತ್ತೆ. ರಾತ್ರಿ 12-13 ಡ್ರೋನ್ಗಳು ಬಿಟ್ಟಿದ್ರು ಮೇಲ್ಗಡೆ. ನಾವು ನೋಡಿದ್ವಿ ರಾತ್ರಿ ಎಲ್ಲ ಡ್ರೋನ್ ಎಲ್ಲ ಓಡಾಡ್ತಾ ಇತ್ತು. ಅದೇನೋ ಬಾಂಬ್ ಎಲ್ಲ ಮೇಲ್ಗಡೆ ಮಾಡುತ್ತೆ ಹಂಗೆ ಅಂತ ಹೇಳ್ತಾ ಇದ್ರು. ಸೊ ನೋಡೋಣ ಸರ್ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ, ಭಯ ಆಗ್ತಿದೆ ಅಷ್ಟೇ. ಈಗ ಭಾರತೀಯ ರಾಯಭಾರಿ ಕಚೇರಿ ನಿಮ್ಮನ್ನ ಏನಾದ್ರು ಕಾಂಟ್ಯಾಕ್ಟ್ ಮಾಡಿದಾರಾ? ನಿಮಗೆ ಏನಾದರೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರಾ ಅಲ್ಲಿ? ಇಲ್ಲ ಸರ್, ರಾತ್ರಿ ಬಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಪೊಲೀಸರು ಬಂದು ಇಲ್ಲಿ ರಾತ್ರಿ ನಿಮ್ಗೆ ಎಲ್ಲ ಹೊರಗಡೆ ಓಡಾಡಬೇಡಿ, ರಾತ್ರಿ ಮನೆಯಲ್ಲಿ ರೂಮಲ್ಲಿ ಇರ್ಬೇಕು ಅಂತ ಬಂದು ರಾತ್ರಿ ಹೇಳಿದ್ದಾರೆ ಸರ್. ಈಗ ಸದ್ಯಕ್ಕೆ ನೀವು ಹೋಟೆಲ್ ರೂಮಲ್ಲಿ ಇದ್ದೀರಾ? ಇವಾಗ ನಾನು ಕೊಠಡಿ ಅಂದ್ರೆ ನನ್ನ ಕೊಠಡಿ ಬಿಲ್ಡಿಂಗ್ ಇದೆ ಸರ್. ನಾನು ಇರ್ತಕ್ಕಂಥ ರೂಮ್ಗಳು ಇದೆ ಸರ್. ರೂಮ್ಗಳು ಸರ್. ಓಕೆ. ಈಗ ಕರ್ನಾಟಕದಿಂದ ಯಾರಾದರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದಾರಾ? ಕರ್ನಾಟಕ ಸರ್ಕಾರದ ಕಡೆಯಿಂದ ಯಾರಾದರೂ ನಿಮ್ಮನ್ನು ಮಾತನಾಡಿಸಿದಾರಾ? ಸರ್ ಕರ್ನಾಟಕದವ್ರು ಯಾರು ಬಂದಿಲ್ಲ ಸರ್. ಕರ್ನಾಟಕ ಸರ್ಕಾರದಲ್ಲಿ ಏನಾಗ್ತಿದೆ ಅನ್ನೋದೇ ಗೊತ್ತಿಲ್ಲ ಸರ್. ಓಕೆ. ಭಾರತ ಸರ್ಕಾರದಿಂದ ಯಾರಾದರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದಾರಾ, ವಿದೇಶಾಂಗ ಇಲಾಖೆಯಿಂದ? ಇಲ್ಲ ಸರ್, ಯಾರು ಫೋನ್ ಮಾಡಿಲ್ಲ ಸರ್. ಮತ್ತೆ ಯಾರು ಏನು ಈ ತರ ಮೆಸೇಜ್ ಕೂಡ ಯಾರು ಏನು ಬಂದಿಲ್ಲ ಸರ್. ಓಕೆ. ಈಗ ನಿಮಗೆ ಯಾವಾಗ ವಿಮಾನಗಳ ಹಾರಾಟ ಶುರುವಾಗುತ್ತೆ ಅಂತ ಗೊತ್ತಿಲ್ಲ ಸರ್? ಅದು ಗೊತ್ತಾದ್ರೆ ನಾನು ಫ್ಲೈಟ್ ಬುಕ್ ಮಾಡಿ ಬಂದ್ಬಿಡ್ತೀನಿ ಸರ್. ನಮ್ಗೆ ಇಲ್ಲಿ ಇಷ್ಟ ಇಲ್ಲ ಸರ್. ಅಂದ್ರೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಾಗ್ತಿಲ್ಲ ಸರ್. ಈಗ ಗೌರ್ನಮೆಂಟ್ ಹೆಲ್ಪ್ ಲೈನ್ ನಂಬರ್ ಬಿಡುಗಡೆ ಮಾಡಿದ್ದಾರೆ, ಅದಕ್ಕೇನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರಾ? ಇಲ್ಲ ಸರ್, ಮಾಡಿಲ್ಲ ಸರ್. ನಾನೇನು ಕಾಂಟ್ಯಾಕ್ಟ್ ಮಾಡಿಲ್ಲ ಸರ್ ಯಾರು. ಈಗ ಒಂದೆರಡು ವಿಚಾರ ಹೇಳ್ತೀನಿ ನಾನು. ಗೌರ್ನಮೆಂಟ್ ಸಹಾಯವಾಣಿ ನಂಬರ್, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಬೇಕು. ಅಥವಾ ಅಬುದಾಬಿನಲ್ಲಿರ್ತಕ್ಕಂಥ ಕನ್ನಡ ಸಂಘಟನೆಗಳು, ತುಂಬ ಕನ್ನಡ ಸಂಘಟನೆಗಳಿದೆಯಂತೆ, ಅಲ್ಲೇನಾದರೂ ಯಾರನ್ನಾರು ಕಾಂಟ್ಯಾಕ್ಟ್ ಮಾಡಿದ್ರು ನಿಮಗಲ್ಲಿ ಸಹಾಯ ಮಾಡ್ಬೋದು. ಆ ಥರ ಏನಾದ್ರು ಪ್ರಯತ್ನ ಪಡ್ತೀರಾ ನೋಡಿ ನಾಗಯ್ಯ ಅವರೇ? ಆಯ್ತು ಸರ್, ಆಯ್ತು, ನಾನು ನೋಡ್ತೀನಿ ಸರ್. ನಾನು ಆ ತರ ಯಾರ್ದು ನಂಬರ್ ನನ್ಗೆ ಯಾರ್ದು ಇಲ್ಲಿ ಗೊತ್ತಿಲ್ಲ. ನಾನು ಸರ್ಚ್ ಮಾಡ್ತೀನಿ, ಮೊಬೈಲ್ ಅಲ್ಲಿ ಸರ್ಚ್ ಮಾಡಿ ಮಾತಾಡ್ತೀನಿ ಸರ್ ಅವ್ರ ಜೊತೆ. ನೀವು ಎಷ್ಟು ಜನ ಇದ್ದೀರಾ ಈಗ ಅಲ್ಲಿ? ಇಲ್ಲಿ ನಾನು ಗುಲ್ಬರ್ಗ ಜಿಲ್ಲೆಯವರು ನಾನು ಒಬ್ಬನೇ ಇರೋದು ಸರ್. ಇನ್ನು ಸುಮಾರು ಜನ ಬೇರೆ ಬೇರೆ ಕಂಪ್ನಿ ಕೆಲಸ ಮಾಡೋರು ಇದ್ದಾರೆ ಸರ್.
ಮಂಗಳೂರು ತುಂಬಾ ಇದಾರೆ ಸರ್, ಮಂಗಳೂರು. ನೀವು ಅಲ್ಲೇ ಕೆಲಸ ಮಾಡೋರಾ? ನೀವು ಅಲ್ಲೇ ಕೆಲಸಕ್ಕಿದ್ರಾ ನೀವು? ಹೌದು ಸರ್, ನಾವ್ ಇಲ್ಲೇ ಕೆಲಸ ಮಾಡೋದು. ಮತ್ತೆ ನಾನು ಇವಾಗ ರೂಮ್ ಅಲ್ಲಿ ಇದ್ದೀನಿ. ಇವಾಗ 2 ಗಂಟೆ ನಾನು ಡ್ಯೂಟಿ ಹೋಗ್ಬೇಕು ಸರ್. ಓಕೆ, ಈಗ ನಿಮಗೆ ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ಬೇಡ, ವಾಪಸ್ ಇಂಡಿಯಾಗೆ ಬಂದ್ಬಿಡ್ಬೇಕು ಅನ್ಸಿದೆ. ಅನಿಸ್ತಾ ಇದೆ ಸರ್. ಇವ್ರು ಕೂಡ ಮಂಗಳೂರವರು, ಇವ್ರು ಇಲ್ಲಿ ಇದಾರೆ ನೋಡಿ, ಇವ್ರು ಕೂಡ ಮಂಗಳೂರವರು ಸರ್. ಓ, ನೀವೆಲ್ಲ ಒಟ್ಟಿಗೆ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದೀರಾ? ಹೌದು ಸರ್, ಹೌದು. ಇವ್ರು ನಾವೆಲ್ಲ ಒಂದೇ ದಿನ ಜಾಯ್ನ್ ಆಗಿದ್ದೀವಿ ಸರ್. ಮುಂಬೈಯಿಂದ ಬಂದಿದ್ದು ಸರ್ ನಾವು. ಓಕೆ, ಈಗೇನಾದರೂ ವಿಮಾನಗಳು ಶುರು ಆಯಿತು ಅಂದರೆ ಇಮ್ಮಿಡಿಯೇಟ್ ಆಗಿ ವಾಪಸ್ ಇಂಡಿಯಾಗೆ ಬರಬೇಕು ಅನ್ನೋ ಪ್ಲಾನಲ್ಲಿ ಇದ್ದೀರಾ? ಹೌದು ಸರ್, ಹೌದು ಹೌದು. ಆಮೇಲೆ ಇಲ್ಲಿ ಯಾವಾಗ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಸರ್. ಈಗ ರಾಜ್ಯ ಸರ್ಕಾರದಿಂದ ನಿಮಗೇನಾದ್ರು ಸಹಾಯ ಬೇಕು ಅನ್ನೋದೇ ಆದರೆ ಏನು ಸಹಾಯ ನಿರೀಕ್ಷೆ ಮಾಡ್ತಾ ಇದ್ದೀರಾ ಅಂತ? ಅಂದ್ರೆ ನಮ್ಗಿಲ್ಲಿ ಏನು ಪ್ರಾಬ್ಲಮ್ಸ್ ಆಗ್ಬಾರ್ದು ಸರ್. ನಾವು ಕೆಲ್ಸಕ್ಕೆ ಹೋಗ್ಬೇಕು, ಬರ್ಬೇಕು, ಊಟ ಗೀಟ ಮಾಡ್ಕೊಂಡು ಬರ್ಬೇಕು, ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕು, ಇಷ್ಟೇ ಮಾಡ್ಬೇಕು ಸರ್. ಇಲ್ಲಿ ಸುಮ್ಮನೆ ಗಲಾಟೆ ಇದು ಆಗೋದು, ಮತ್ತೆ ನಮ್ಗೆಲ್ಲ ಸುಮ್ಮನೆ ಭಯ ಆಗೋದು, ಈ ತರ ಭಯ ವಾತಾವರಣ ಆಗ್ಬಾರ್ದು ಸರ್. ಅಲ್ಲ, ಅದನ್ನ ಇಲ್ಲಿ ಸರ್ಕಾರ ಹೆಂಗೆ ರೆಡಿ ಮಾಡೋಕ್ಕಾಗುತ್ತೆ? ಈಗ ಯುದ್ಧ ನಡೀತಾ ಇರ್ತಕ್ಕಂಥದ್ದು ಅಲ್ಲಿ, ಆ ಸರ್ಕಾರಗಳು ಮಾಡ್ಬೇಕಲ್ವಾ ಸರ್? ಅದೇ ಸರ್, ಇಲ್ಲಿರೋರು ಏನ್ ಮಾಡ್ತಿದಾರೆ ಅಂತಾನೆ ನಮ್ಗೆ ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ನೀವು ಆತಂಕದಲ್ಲಿದ್ದೀರಾ? ಹೌದು ಸರ್, ಹೌದು. ಒಂಥರ ಭಯದ ವಾತಾವರಣ ಇದೆ. ಹೌದು ಸರ್. ಎಲ್ರು ಅವ್ರವ್ರ ರೂಮ್ ಕೆಳಗಡೆ ಕುತ್ಕೊಂಡಿದ್ದಾರೆ, ಯಾರು ಓಡಾಡ್ತಾ ಇಲ್ಲ. ರಸ್ತೆ ಮೇಲೆ ಯಾರು ಓಡಾಡ್ತಾ ಇಲ್ಲ ಜಾಸ್ತಿ. ರೈಟ್, ಥ್ಯಾಂಕ್ ಯು ನಾಗಯ್ಯ ಅವರೇ, ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ. ಅಂದರೆ ನಾಗಯ್ಯ ಟ್ರಿಪ್ಗೆ ಹೋಗಿದ್ದಲ್ಲ, ಅವ್ರು ಅಲ್ಲೇ ಅಬುದಾಬಿನಲ್ಲೇ ಕೆಲಸ ಮಾಡ್ತಿದ್ದಾರೆ. ಇಲ್ಲಿಂದ ಹೋಗ್ಬಿಟ್ಟು ನಮಗೆ ಸಾಕು ಇಲ್ಲಿ ಕೆಲಸ, ಬಂದ್ಬಿಡ್ತೀವಿ ವಾಪಸ್ಸು, ನಮಗೆ ವಿಮಾನ ಹಾರಾಟ ಶುರುವಾದರೆ ಸಾಕು ಅಂತ ಅವ್ರು ಕೇಳ್ಕೊತಾ ಇದ್ದಾರೆ. ಬಟ್ ಇಷ್ಟು ದಿನ ಏನೂ ತೊಂದರೆ ಇರಲಿಲ್ಲ ಅವ್ರಿಗೆ.